evaluate the definite integral using substitution. So I is equal to 0 to 2 x root of x plus 2 dx ಕಂಡು. ಸೊ ಇಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? We need to substitute t is equal to x plus 2 ಅಲ್ವಾ? So dt will be equal to tx. ಸರಿನಾ? So for x is equal to 0 or x is equal to 2, t is equal to 4 ಮತ್ತೆ x is equal to 0, t is equal to 2. ಸರಿನಾ? ಸೊ ನಿಮ್ಮ ಇಂಟಿಗ್ರಲ್ಲು ಹೀಗೆ ಕಾಣುತ್ತೆ. 2 to 4 ಮತ್ತಿದು t minus 2 ಅಲ್ವಾ? ಇಲ್ಲಿ ಎಕ್ಸ್ ಬೇಕಾಗಿದೆ, ಸೊ ಇದು 2 ಟ್ರಾನ್ಸ್ಪೋಸ್ ಮಾಡಿದೆ. ಮತ್ತಿದು ರೂಟ್ ಆಫ್ ಟಿ ಡಿ ಟಿ. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ ಇವಾಗ. ಸೊ ಟಿ ಟು ದ ಪವರ್ ಆಫ್ 1.5 minus 2 into t to the power of half dt. ಸೊ ಇಲ್ಲಿ ನಾವು x to the power of n ಇಂಟಿಗ್ರೇಷನ್ ನೋಡ್ತಾ ಇದ್ದೀವಿ. x to the power of n plus 1 divided by n plus 1 ಈ ರೀತಿಯಲ್ಲಿ ಬದಲಾಗುತ್ತೆ. ಸೊ ಇಲ್ಲಿ ಇವಾಗ ಇಂಟಿಗ್ರೇಟ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ t to the power of 2.5 ಅಂತ ಹೇಳಿದ್ರೆ 2/5 ಬರುತ್ತೆ. minus 2 into t to the power of 1.5 ಅಂತ ಹೇಳಿದ್ರೆ 2/3 ಬರುತ್ತೆ. ಸರಿನಾ? ಸೊ ವಿತ್ 2 to 4. ಸೊ ಇದು ಸಿಂಪ್ಲಿಫೈ ಮಾಡಿ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಘಾಸಿ ಆಗುತ್ತೆ. ಯಾಕಂತ ಹೇಳಿದ್ರೆ ರೂಟ್ಸ್ ಎಲ್ಲ ಬಂದಾಗ ನೀವು ಹಲವಾರು ಮಿಸ್ಟೇಕ್ಸ್ ಮಾಡ್ತೀರಾ. ಸೊ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಂಬಿಡಿ. ಸೊ ಮೊದಲೇದಾಗಿದೆ ನಾನು 2/5 ಇಂಟು ಟಿ ಸ್ಕ್ವೇರ್ ಇಂಟು ಟಿ ಟು ದ ಪವರ್ ಆಫ್ ಹಾಫ್ ಅಂದರೆ ರೂಟ್ ಆಫ್ ಟಿ ಅಂತ ಬರ್ಕೊತೀನಿ. ಇದು ತುಂಬ ಜನ ಇದು ಅರ್ಥ ಆಗಲ್ಲ ಏನಕ್ಕೆ ಆಯಿತು ಅಂತ ಹೇಳಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಟಿ ಟು ದ ಪವರ್ ಆಫ್ 2.5 ಜ್ಞಾಪಕ ಇರಲಿ. ಸೊ ಇಲ್ಲೇ ಬರಿತೀನಿ ನೋಟ್ ಟಿ ಟು ದ ಪವರ್ ಆಫ್ 2.5 ಅಂತ ಹೇಳಿದ್ರೆ ಟಿ ಟು ದ ಪವರ್ ಆಫ್ 5/2 ಈ ರೀತಿಯಲ್ಲೂ ಕೂಡ ನೋಡ್ಬೋದು ನೀವು. ದಿಸ್ ಇಸ್ ಟಿ ಟು ದ ಪವರ್ ಆಫ್ 2 ಇಂಟು ಟಿ ಟು ದ ಪವರ್ ಆಫ್ 0.5. ಸರಿನಾ? ಏನಕ್ಕಪ್ಪ ಅಂತ ಹೇಳಿದ್ರೆ ಎ ಟು ದ ಪವರ್ ಆಫ್ ಎನ್ ಇಂಟು ಎ ಟು ದ ಪವರ್ ಆಫ್ ಎಮ್ ವಿಚ್ ಇಸ್ ಎ ಟು ದ ಪವರ್ ಆಫ್ ಎನ್ ಪ್ಲಸ್ ಎಮ್. ಅಲ್ವಾ? ಸೊ ದಿಸ್ ವುಡ್ ಬಿ ಈಕ್ವಲ್ ಟು ಟಿ ಸ್ಕ್ವೇರ್ ಇಂಟು ರೂಟ್ ಆಫ್ ಟಿ. ಟಿ ಟು ದ ಪವರ್ ಆಫ್ ಹಾಫ್ ಇಸ್ ರೂಟ್ ಆಫ್ ಟಿ. ಸರಿನಾ? ಸೊ ಅದೇ ರೀತಿಯಲ್ಲಿ ನೀವು ಮುಂದಿನ ಎಕ್ಸ್ಪ್ರೆಷನ್ ಕೂಡ -4/3 ಟಿ ಇಂಟು ರೂಟ್ ಆಫ್ ಟಿ ಈ ರೀತಿಯಲ್ಲಿ ನೀವು ಇದನ್ನು ಬದಲಾಯಿಸ್ಬೋದು. ಹಾಂ, ಇಲ್ಲಿ ಇವಾಗ ಎಲ್ಸಿಎಮ್ ಗಿಲ್ಸಿಎಮ್ ಎಲ್ಲ ತೊಗೊಂಡು ಮುಂದುವರಿಯೋಣ. ಸೊ ದಿಸ್ ವುಡ್ ಬಿ 15 ಮತ್ತಿದು 6 ಟಿ ಸ್ಕ್ವೇರ್ ರೂಟ್ ಆಫ್ ಟಿ. ಇಲ್ಲಿ ಇಷ್ಟು ಬರ್ತದೆ, ಇದು 20 ಅಲ್ವಾ? 20 15 ಎಲ್ಸಿಎಮ್ ತೊಗೊತಾ ಇದ್ದೀನಿ ರೂಟ್ ಆಫ್ ಟಿ 2 to 4. ಓಕೆ, ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಿ ನ್ಯೂಮರೇಟರಲ್ಲಿ 2 ಕಾಮನ್ ಇದೆ, ಟಿ ಕಾಮನ್ ಇದೆ, ರೂಟ್ ಆಫ್ ಟಿ ಕಾಮನ್ ಇದೆ. ಕಾಮನ್ ತೆಕ್ಕೊತಾ ಇದ್ದೀನಿ. ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ, ಸುಲಭ ಇವೆಲ್ಲ. ಸೊ ಇಲ್ಲೇನು ಮಿಕ್ಕೊಳುತ್ತೆ 3 ಇಂಟು ಟಿ ಮತ್ತಿಲ್ಲಿ 4 and 2. ಆಯಿತಾ? ಕಾಮನ್ ತೆಕ್ಕೊಂಡಿದ್ದೀನಿ ಅಷ್ಟೇನೇನಿಲ್ಲ. ಸೊ ಅದೆಲ್ಲ ಅಷ್ಟೊಂದೇನು ಕನ್ಫ್ಯೂಸ್ ಆಗಿಕೊಡ್ತೀನಿ ನಿಮಗೆ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ವಿ ಆರ್ ರೆಡಿ ಟು ಸಬ್ಸ್ಟಿಟ್ಯೂಟ್. ಸೊ ಇದು 4 ಅಲ್ಲ, ಇದು 10 ಇದು. ಹಾಂ, 2 ಹೊರಡೆ ತೆಕ್ಕೊಂಡಿದ್ದೀನಿ, 10 ಆಗುತ್ತೆ ಇದು. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಫಸ್ಟು 4 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಥ್ರೂ ಔಟ್. ಸೊ 2 ಇಂಟು 4 ಇಂಟು ರೂಟ್ ಆಫ್ 4/15 into 3 into 4 -10 minus 2 into 2 into root of 2 divided by 15
3 into 2 minus 10. So this would be 2 into 4 into root 4 ಅಂದರೆ 2. So 2 to 4 16, 16 by 5, 16 by 15 into 12 2 minus 2 4 root of 2 by 15 into 12 ಮೈನಸ್ ಅಲ್ಲಲ್ಲ 12 ಅಲ್ಲ 6 ಮೈನಸ್ 10 ಮೈನಸ್ 4 ಇದು ಪ್ಲಸ್ ಹಾಕ್ಕೊಳುತ್ತೆ 4 ಸರಿನಾ. ಸೊ ಎಲ್ಲೆಲ್ಲಿ ನೆಗೆಟಿವ್ ಇದ್ದು ಮತ್ತು ನೆಗೆಟಿವ್ ಬಂತು ಪಾಸಿಟಿವ್ ಮಾಡ್ಕೊಂಡು ಮುಂದುವರಿರಿ. ಸೊ ಇಲ್ಲಿ -6 ಅಂತ -4 ಅವೆಲ್ಲ ಬೇಕಾಗಿಲ್ಲ, ಡೈರೆಕ್ಟಾಗಿ ಈ ಥರ ಸಿಂಪ್ಲಿಫೈ ಮಾಡೋದು ಕಲ್ತ್ಕೊಳ್ಳಿ. ಸೊ ಎರಡರಲ್ಲೂ 16 ನ್ಯೂಮರೇಟರಲ್ಲಿ ಕಾಮನ್ ಇದೆ, ಅಲಾಂಗ್ ವಿತ್ ದಟ್ ರೂಟ್ 2 ಕಾಮನ್ ಇದೆ ಹೇಳಬೇಕು ಅಂತ ಹೇಳಿದ್ರೆ. ಸೊ 16 by 15 ರೂಟ್ 2 ಕಾಮನ್ ಇದೆ. ಸೊ ಇಲ್ಲಿ ರೂಟ್ 2 + 1 ಮಿಕ್ಕೊಳ್ಳುತ್ತೆ. ಸೊ ಇದೇ ನಿಮ್ಮ ಉತ್ತರ, ಸರಿನಾ. ಹಾಂ ಹುಡುಗರೆ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ರಿ.